ಫೆಬ್ರವರಿ 19. ನಮ್ಮ ಅನುದಿನ ಆಹಾರ ಸೇವೆಗಳಿಂದ ತಮ್ಮೆಲ್ಲರಿಗೂ ಶುಭವಂದನೆಗಳು. ಇಂದಿನ ಶುಭ ಸಂದೇಶ, ಪುನರುಜ್ಜೀವನವು ಸಂಭವಿಸುತ್ತದೆ. ಶೆರಿಡನ್ ವಾಯ್ಸಿ ಅವರಿಂದ. ಇಂದಿನ ಸತ್ಯವೇದದ ಭಾಗ 2 ಪೂರ್ವಕಾಲ ವೃತ್ತಾಂತ ಅಧ್ಯಾಯ 7 ವಚನ 11ರಿಂದ ವಚನ 16ರವರೆಗೆ. ಸೊಲೊಮೋನನು ಯೆಹೋವನ ಆಲಯವನ್ನೂ ತನ್ನ ಅರಮನೆಯನ್ನೂ ಕಟ್ಟಿಸಿ ಆ ಕಟ್ಟಡಗಳ ವಿಷಯವಾಗಿ ತನ್ನ ಮನಸ್ಸಿನಲ್ಲಿದ್ದದ್ದನ್ನೆಲ್ಲ ಕೊನೆಗಾಣಿಸಿದ ನಂತರ ಯೆಹೋವನು ಅವನಿಗೆ ರಾತ್ರಿಯಲ್ಲಿ ಪ್ರತ್ಯಕ್ಷನಾಗಿ, ನೀನು ನನಗೆ ಮಾಡಿದ ಪ್ರಾರ್ಥನೆಯನ್ನು ಲಾಲಿಸಿ ಈ ಮನೆಯನ್ನು ನನ್ನ ಯಜ್ಞಾಲಯಕ್ಕಾಗಿ ಆರಿಸಿಕೊಂಡಿದ್ದೇನೆ. ನಾನು ಆಕಾಶವನ್ನು ಮಳೆಗರೆಯದಂತೆ ಮುಚ್ಚುವಾಗಲೂ, ದೇಶವನ್ನು ತಿಂದು ಬಿಡುವುದಕ್ಕೆ ಮಿಡತೆಗಳನ್ನು ಕಳುಹಿಸುವಾಗಲೂ, ನನ್ನ ಪ್ರಜೆಯ ಮೇಲೆ ಘೋರ ವ್ಯಾಧಿಯನ್ನು ಬರಮಾಡುವಾಗಲೂ, ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ, ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನು. ಇನ್ನು ಮುಂದೆ ಈ ಸ್ಥಳದಲ್ಲಿ ಪ್ರಾರ್ಥಿಸುವವರನ್ನು ಕಟಾಕ್ಷಿಸಿ ಅವರ ವಿಜ್ಞಾಪನೆಗೆ ಕಿವಿಗೊಡುವೆನು. ನನ್ನ ನಾಮ ಮಹತ್ತು ಈ ಆಲಯದಲ್ಲಿ ಶಾಶ್ವತವಾಗಿರುವಂತೆ ಇದನ್ನು ನನಗೋಸ್ಕರ ಆರಿಸಿ ಪ್ರತಿಷ್ಠಿಸಿಕೊಂಡಿದ್ದೇನೆ. ನನ್ನ ದೃಷ್ಟಿಯೂ ಮನಸ್ಸೂ ಸದಾ ಅಲ್ಲೇ ಇರುವವು. ಮುಖ್ಯ ವಚನ. ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನು. 2 ಪೂರ್ವಕಾಲ ವೃತ್ತಾಂತ ಅಧ್ಯಾಯ 7 ವಚನ 14. ಪಶ್ಚಿಮ ಆಸ್ಟ್ರೇಲಿಯಾದಲ್ಲಿ ಅರುಕುನ್ ಎಂಬ ಸಣ್ಣ ಊರಿನಲ್ಲಿ ವಾಸಿಸುವ ಮೂಲ ನಿವಾಸಿಗಳ ಜನಸಂಖ್ಯೆಯು 7 ಕುಲಗಳನ್ನು ಒಳಗೊಂಡಿರುವುದು. 1 ಶತಮಾನದ ಹಿಂದೆ ಕ್ರೈಸ್ತ ಧರ್ಮವು ಇಲ್ಲಿಗೆ ಬಂದ ನಂತರವೂ ಕಣ್ಣಿಗೆ ಕಣ್ಣು ಎಂಬ ಶಿಕ್ಷೆ ಕೆಲವೊಮ್ಮೆ ಹಾಗೆಯೇ ಉಳಿಯಿತು. 2015ರಲ್ಲಿ ಗೋತ್ರಗಳ ನಡುವೆ ಸಂಘರ್ಷಗಳು ಎದ್ದವು. ಯಾವುದಾದರೂ ಕೊಲೆ ನಡೆದರೆ ಅದಕ್ಕೆ ಸಮಾನವಾದ ಶಿಕ್ಷೆ ಎಂಬಂತೆ ಕೊಲೆ ಮಾಡಿದವನ ಕಡೆಯಿಂದ ಯಾರಾದರೂ ಸಾಯಲೇಬೇಕಾಗಿತ್ತು. ಆದರೆ 2016ರ ಆರಂಭದಲ್ಲಿ ಒಂದು ಗಮನಾರ್ಹ ಘಟನೆಯೊಂದು ನಡೆಯಿತು. ಅರುಕುನ್ನಿನ ಜನರು ಪ್ರಾರ್ಥನೆಯ ಮೂಲಕ ದೇವರನ್ನು ಹುಡುಕಲು ಆರಂಭಿಸಿದರು. ಅದರೊಂದಿಗೆ ಪ್ರಾಯಶ್ಚಿತ್ತವೂ ಹಿಂಬಾಲಿಸಿತು. ಅದಾದ ನಂತರ ಬಹುಸಂಖ್ಯೆಯಲ್ಲಿ ದೀಕ್ಷಾ ಸ್ನಾನವನ್ನು ಪಡೆದರು. ಪುನರುಜ್ಜೀವನವು ಇಡೀ ನಗರವನ್ನು ವ್ಯಾಪಿಸಿತು. ಜನರು ಆನಂದವನ್ನು ಅನುಭವಿಸಿದರು. ಅದಕ್ಕಾಗಿ ಅವರು ಬೀದಿಗಳಲ್ಲಿ ಕುಣಿದಾಡಿದರು. ಮುಯ್ಯಿಗೆ ಮುಯ್ಯಿ ಬದಲಿಗೆ ಅಂದು ಕೊಲೆಯಾದ ವ್ಯಕ್ತಿಯ ಕುಟುಂಬವು ಆರೋಪಿತ ಕುಲವನ್ನು ಮನಸ್ಸಾರೆ ಕ್ಷಮಿಸಿತು. ಬಲುಬೇಗನೆ ಕೇವಲ 1300 ಜನರ ಆ ಪಟ್ಟಣದ ಸುಮಾರು 1000 ಜನರು ಪ್ರತಿ ಭಾನುವಾರ ದೇವಾಲಯದಲ್ಲಿ ಕಾಣುತ್ತಿದ್ದರು. ಇಂಥ ಪುನರುಜ್ಜೀವನವನ್ನು ನಾವು ಸತ್ಯವೇದದಲ್ಲಿಯೂ ಕಾಣುತ್ತೇವೆ. ಅಂದು ಹಿಜ್ಕೀಯನ ಕಾಲದಲ್ಲಿ ಜನಸಮೂಹವು ಹರುಷದಿಂದ ದೇವರಿಗೆ ಅಭಿಮುಖರಾದ ಸಂದರ್ಭ. 1000 ಜನರು ಪಂಚಾಶತ್ತಮ ದಿನದಂದು ಪಶ್ಚಾತ್ತಾಪಪಟ್ಟ ಸಂದರ್ಭಗಳನ್ನು ನೆನೆಸಬಹುದು. ಪುನರುಜ್ಜೀವನವು ದೇವರ ಕಾರ್ಯವಾಗಿರುವಾಗ, ಆತನ ನಾಮದಲ್ಲಿ ನೆರವೇರಲ್ಪಟ್ಟಾಗ ಇದಕ್ಕೂ ಮೊದಲು ಪ್ರಾರ್ಥನೆಯು ನೆರವೇರುತ್ತದೆ ಎಂದು ಇತಿಹಾಸವು ತೋರಿಸುತ್ತದೆ. ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ, ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನು ಎಂದು ದೇವರು ಸೊಲೊಮೋನನಿಗೆ ಹೇಳುತ್ತಾನೆ. ಅರುಕುನ್ನಿನ ಜನರು ಕಂಡುಕೊಂಡಂತೆ ಪುನರುಜ್ಜೀವನವು ಒಂದು ಇಡೀ ನಗರಕ್ಕೆ ಆನಂದ ಮತ್ತು ಸಾಮರಸ್ಯವನ್ನು ತರುತ್ತದೆ. ನಮ್ಮ ನಗರಗಳಿಗೂ ಅಂಥ ಪರಿವರ್ತನೆಯು ಬೇಕಲ್ಲವೇ? ತಂದೆಯೇ, ನಮಗೂ ಅದೇ ಪುನರುಜ್ಜೀವನವನ್ನು ದಯಪಾಲಿಸು. ಪುನರುಜ್ಜೀವನಕ್ಕೆ
ಯಾವುದೇ ನಿಯಮ ಇಲ್ಲದಿರುವಾಗ ಇದು ಸಂಭವಿಸುವಂತೆ ಸಾಧ್ಯವಾಗುವುದಾದರೂ ಹೇಗೆ? ದೇವರು ಇಂದು ಪುನರುಜ್ಜೀವನವು ಬರುವಂತೆ ಮಾಡಿದಾಗ ನೀನು ಆತನಿಗೆ ಹೇಗೆ ಪ್ರತಿಕ್ರಿಯಿಸುವೆ? ಪ್ರಾರ್ಥನೆ ಮಾಡೋಣ. ಪ್ರೀತಿಯ ತಂದೆಯೇ, ನನ್ನೊಂದಿಗೆ ಆರಂಭಗೊಂಡು ನಮ್ಮ ನಾಡಿಗೂ ಪುನರುಜ್ಜೀವನವನ್ನು ಬರಮಾಡು. ಆಮೇನ್.